ಪ್ರಣಾಳಿಕೆಯನ್ನು ಕೊಡುವಾಗ, ಮ್ಯಾನಿಫೆಸ್ಟೋವನ್ನು ಕೊಡುವಾಗ 5 ಫ್ರೀ ಬೀಸ್ ಏನು ಹೇಳಿದ್ರು, 5 ಬೀಸ್ ಏನು ಹೇಳಿದ್ರಲ್ಲ, ಅದನ್ನು ಪೂರೈಸೋದಕ್ಕೆ ಯಾವ ಥರ ಹಣದ ಕ್ರೋಢೀಕರಣ ಮಾಡಿಕೊಡ್ಬೇಕು ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಏನೋ ಒಂದು ನಮಗೆ ಮಂಕುಬೂದಿ ಎರಚಿಬಿಟ್ಟು 5 ಬೀಸನ್ನು ಅನೌನ್ಸ್ ಮಾಡಿದ್ರು. ನಾವು ಅದೇ ಒಂದು ಮಂಕುಬೂದಿಯಲ್ಲಿ ಎಲ್ಲ ಹೋಗಿ ಓಟ್ಗಳನ್ನು ಗುದ್ದುಬಿಟ್ವಿ. ಕನ್ನಡಿಗರು ವಿಶಾಲ ಹೃದಯದವರು. ಹಾಗೆ ಪ್ರತಿ ಸಾರಿನೂ ತಾವು ಒಳ್ಳೆ ವಿಷಯವನ್ನು, ಒಳ್ಳೆ ಕೆಲಸವನ್ನು ಪ್ರೋತ್ಸಾಹಿಸಿದ್ದೀರಾ, ಬೆಂತಟ್ಟಿದ್ದೀರಾ. ಅದೇ ಒಂದು ನಂಬಿಕೆಯೊಂದಿಗೆ ನನ್ನ ಕೆಲಸವನ್ನು ಪ್ರೋತ್ಸಾಹಿಸ್ತೀರಾ, ಬೆಂತಟ್ತೀರಾ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಹೊಸ ಗಾದೆ ತಗೊಂಡು ಬಂದಿದ್ದೀನಿ. ಈ ಗಾದೆ ಏನು ಅಂತ ಹೇಳಿದ್ರೆ, ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾವಿ ತೋಡಿದ್ರಂತೆ ಅಂತ. ಅಂದರೆ ಈ ಗಾದೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಸಿಚುವೇಷನನ್ನು ಫೇಸ್ ಮಾಡೋದಕ್ಕೆ ನಾವು ರೆಡಿನೇ ಇಲ್ಲದೆ ಅದನ್ನು ಎದುರಿಸೋಕ್ಕೆ ನಿಂತ್ಕೊಳ್ಳೋದು ಅಂತ. ಎಕ್ಸಾಂಪಲ್ ಹೇಳಬೇಕು ಅಂತೇಳಿದ್ರೆ, ಯಾಕಪ್ಪ ಇವನು ಪದೇ ಪದೇ ರಾಜ್ಯ ಸರ್ಕಾರಕ್ಕೆ ಹೋಗ್ತಾನೆ ಅಥವಾ ರಾಜ್ಯ ಸರ್ಕಾರದ ಕಾಲೇ ಎಳಿತಾನೆ ಅಂತ ನೀವು ಅಂದ್ಕೋಬೇಡಿ. ಎಲ್ಲ ಪ್ರತಿಯೊಂದು ಗಾದೆಗಳು ಅತಿ ಹೆಚ್ಚು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಅವರ ರಚಿತ ಸರ್ಕಾರಕ್ಕೆ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪದೇ ಪದೇ ಅದೇ ಎಕ್ಸಾಂಪಲ್ ತೊಗೊತೇನೆ. ಅದರ ಹೊರತು ಬೇರೆ ಏನೂ ಇಲ್ಲ. ಯಾಕೆ ಮತ್ತೆ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೊಕ್ಕಸದಲ್ಲಿ ಇವಾಗ ಝೀರೋ ಇದೆ, ಅಂದರೆ ಯಾವುದೇ ರೀತಿ ದುಡ್ಡಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಅಡಿಷ್ನಲ್ ಲೈಸೆನ್ಸ್ಗಳು, ಅಂದರೆ ಎಕ್ಸಸೈಸ್ ಲೈಸೆನ್ಸ್ಗಳು, ಬಾರ್ ಲೈಸೆನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ, ಸಾಮಾಜಿಕವಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಅದ್ರ ಜೊತೆಯಲ್ಲಿ ಮೆಟ್ರೋ ರೇಟ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ದರನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಯಾಕೆ ಈಗ 5 ಬೀಸನ್ನು ಇವರು ಫುಲ್ಫಿಲ್ ಮಾಡಬೇಕಂತ ಹೇಳಿದ್ರೆ, ಸರ್ಕಾರದಲ್ಲಿ ದುಡ್ಡಿಲ್ಲ, ಅದನ್ನು ಹೇಗಾದರೂ ಕ್ರೋಢೀಕರಿಸ್ಬೇಕಂತ ಹೇಳಿದ್ರೆ ಈ ಥರದ್ದೆಲ್ಲ ಸರ್ಕಸ್ಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಯಾವುದೇ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಆದರೆ ಅದಕ್ಕೆ ಮೊದಲೇ ಒಂದು ಪ್ರಿಪರೇಷನನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅನ್ನೋ ಉದ್ದೇಶದಲ್ಲಿ ಈ ಗಾದೆಯನ್ನು ಡಿಸೈನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ತಮಗೆ ಇದ್ರ ಬಗ್ಗೆ ಬೇರೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಕನ್ನಡಿಗರು ವಿಶಾಲ ಹೃದಯದವರು. ಹಾಗೆ ಪ್ರತಿ ಸಾರಿನೂ ತಾವು ಒಳ್ಳೆ ವಿಷಯವನ್ನು, ಒಳ್ಳೆ ಕೆಲಸವನ್ನು ಪ್ರೋತ್ಸಾಹಿಸಿದ್ದೀರಾ, ಬೆಂತಟ್ಟಿದ್ದೀರಾ. ಅದೇ ಒಂದು ನಂಬಿಕೆಯೊಂದಿಗೆ ನನ್ನ ಕೆಲಸವನ್ನು ಪ್ರೋತ್ಸಾಹಿಸ್ತೀರಾ, ಬೆಂತಟ್ತೀರಾ. ನಾನೇನಾದರೂ ಒಳ್ಳೆಯದನ್ನು ಮಾಡ್ತಾ ಇದ್ದರೆ ಅನ್ನೋ ಒಂದು ನಂಬಿಕೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಸಿಗ್ತೇನೆ ಮುಂದಿನ ಒಂದು ಹೊಸ ವಿಡಿಯೋ, ಹೊಸ ಗಾದೆಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.